ನಾವು ಕನಸು ಕಾಣ್ತೀವಿ ರೀ. ನಮ್ಮ ಕನಸು ಬೇರೆ. ನಮ್ಮ ಕನಸು ಯಾವ ನನಸಾಗಲ್ಲ. ಯಾಕೆ? ಒಂದು ಕನಸು ಕಂಡ್ರೆ ನನಸಾಗೈತನ್ರಿ ನೀವು. ಹೌದ್ರಿ? ನೀಲಮ್ಮ ತಾಯಿ ಕಂಡಿದ್ದು ಒಂದ ಕನಸ. ಅದಕ್ಕೆ ಅಕ್ಕ ಮಹಾದೇವಿ ಅಂತೇಳಿ ಏನಂತ, ಅಕ್ಕ ಕೇಳವ್ವ ನಾನು ಒಂದು ಕನಸ ಕಂಡೆ. ಅಕ್ಕಿ ಅಡಕೆ ತೆಂಗಿನಕಾಯಿ ಕಂಡೇನವ್ವ ಚಿಕ್ಕ ಚಿಕ್ಕ ಜಡೆಯ ಸುಲಿಪಲ್ಲ ಗೊರವ ಭಿಕ್ಷೆಗೆ ಬಂದುದ ಕಂಡೇನವ್ವ ಅಂತೇಳಿ ಅಕ್ಕ ಮಹಾದೇವಿ. ಆಕೆ ಕಂಡಿದ್ದು ಒಂದ ಕನಸ, ನನಸಾಯ್ತು. ನಮ್ಮ ಒಂದು ಕನಸು ಕಂಡ್ರೆ ನನಸಾಗವನ್ರಿ ನೀವು. ನಮ್ಮ ಒಂದಿಲ್ಲ, ದಿನಕ್ಕೆ 300 ಕನಸು ಕಾಣ್ತೇವೆ ನಾವು. ಈಗ ಇಲ್ಲಿ ಕುಂತಿರಂದ್ರೆ ಯಾರ್ಯಾರು ಎಲ್ಲೆಲ್ಲಿ ಏನೇ ಕನಸು ಕಾಣಕತ್ತಾರೆ ಯಾರಿಗೆ ಗೊತ್ತು ಅಲ್ಲ? ಎಷ್ಟು ಮಜಾ ಅಂತೀರಿ ನೋಡು ಕನಸು. ನಮ್ಮ ಕನಸು ಭಾಳ ಮಜಾ ಇರ್ತಾವ. ಯಾರೊಬ್ಬವ ತಿರುಕ ಬಡತನ ಪರಿಸ್ಥಿತಿ ಹೋಗಿರ್ತಕ್ಕಂಥ ತಿರುಕ ಭಿಕ್ಷಿಕ್ ಹೊಂಟಿದ್ದಂತ ಮನೆಗೆ. ತಿರುಕ ಭಿಕ್ಷಿಕ್ ಹೋಗುವಂಥ ಸಮಯದೊಳಗೆ ಒಂದು ಮನೆಗೆ ಹೋದ. ಮನೆ ಮುಂದೆ ಭಾಳ ಚಂದ ಹಂದ್ರ ಹಾಕಿದ್ರೆ ಮನೆ ಒಳಗೆ ಮದುವಿತ್ತು. ಮನೆ ಒಳಗೆ ಮದುವೆ ಇರ್ಬೇಕಾದ್ರೆ ಇವ ತಿರುಕ ಭಿಕ್ಷಕ್ಕೆ ಸೀದಾ ಹೋದನ. ಮನೆ ಮುಂದೆ ನಿಂತ್ಕೊಂಡು ಭಿಕ್ಷಾಂದೇಹಿ ಅಂದ. ಯಾವಾಗ ಭಿಕ್ಷಾಂದೇಹಿ ಅಂದ, ಏನು ಮದುವೆ ಆಕತ್ತಿದ್ನಲ್ಲ, ಮದುವೆಯಾಗ ಹುಡುಗ ಎದುರಿಗೆ ಬಂದ. ಬಂದಾಗ ಅವ ಅಂದ, ಯಪ್ಪ ಮತ್ತು ಹಸಿವಾಗೈತಿ ಉಣ್ಣಕ್ಕೆ ಏನಾರ ಕೊಡಂದ್ಕೊಳ್ಳಿ. ನಡಿ ಆ ಕಡೆ ಅಂದ. ಯಾರು ಮದುವೆಗೆ ಹುಡುಗ ನಡಿ ಆ ಕಡೆ ಅಂತ ಬೇದ. ನಡಿ ಆ ಕಡೆ ಅಂತ ಬೇದಾಗ ಇವ ತಿರುಕಂದ, ಯಾಕೆ ಹಂಗೆ ಕನ್ನಕತ್ತಿದೆಪ್ಪ, ನಾ ಬಡವದೀನಿ, ನಾ ತಿರುಕದೀನಿ, ನಾ ಭಿಕ್ಷೆ ಬೇಡ್ಕೊಂಡು ಉಣ್ಣಾವದೀನಿ, ನಿನ್ನ ಮನೆ ಬೇಡಕ್ಕೆ ಬಂದೀನಿ, ನಿನ್ನ ಮನೆಯಾಗ ಏನಾದ್ರು ಕೊಡು ಅಂದ. ಅಂದ್ಕೊಳ್ಳಿ ಅವ ಅಂದ, ನಿನಗೆಲ್ಲಿ ಕೊಡ್ಕೊಳ್ಳಿ, ನಾನು ನನಗೆ ಚಿಂತೆ, ನಡಿ ಆ ಕಡೆ ಅಂದವ. ಯಾಕೆ ಅಂತ ಕೇಳಿದೆ ತಿರುಕ. ಭಿಕ್ಷುಕ ಯಾಕೆ ಅಂತ ಕೇಳಿದಾಗ, ಅಲ್ಲೋ ಗೊತ್ತಿಲ್ಲ ನಿಂಗೆ ಏನು, ನನ್ನ ಮದುವೆ ಕಷ್ಟ, ನನ್ನ ಮದುವೆ ಚಿಂತೆ ನನಗೆ ಗೊತ್ತೈತಿ, ನಡಿ ಆ ಕಡೆ ಅಂದವ. ಮತ್ತು ಇನ್ನೂ ಮದುವೆ ಆಗಿಲ್ಲ, ನೆನಪಿರಲಿ ಮಗ, ಇನ್ನೂ ಮದುವೆ ಆಗಿಲ್ಲ. ಇವತ್ತು ತಿರುಕಂದ ಇನ್ನೂ ಮದುವೆನೂ ಆಗಿಲ್ಲ. ಮದುವೆ ಆಗ್ಲಾರ್ದು ಇಷ್ಟು ಓಡಾಡಕ್ಕೆ ಹಚ್ಚತ್ತಲ್ಲ ಅಂತ ಅವ್ನ ತಲೆಗೆ ಅದ ಕುಂತೆ. ಯಾರಿಗೆ? ಭಿಕ್ಷುಕನ ತಲೆಗೆ ಅದ ಕುಂತೆ. ಮದುವೆ ಆಗ್ಲಾರ್ದನ ಇಷ್ಟು ಓಡಾಡಕ್ಕೆ ಹಚ್ಚತ್ತಂತಂದ್ರೆ ನಮ್ಮ ಮದುವೆ ಆದರೆ ಹೆಂಗೆ ಇರೋಕ್ಕಿಲ್ಲ ಅಂದ್ಕೊಂಡು ಅವನ ಆ ಮನೆ ಬೆಟ್ಟ ಒಂದು 8-10 ಮನೆ ಭಿಕ್ಷೆ ಬೇಡ್ಕೊಂಡು ಹೋದ. ಬ್ಯಾಸಿಗೆ ಸಮಯ, ದೊಡ್ಡದೊಂದು ಬಾವಿ ಮುಂದೊಂದು ಚಲೋ ಬೇವಿನ ಗಿಡ ಹುಟ್ಟಿತ್ತು ದಂಡಿಗೆ. ಅಲ್ಲೊಂದು ಸಣ್ಣ ಕಟ್ಟಿತ್ತು. ಇವ ಸೀದಾ ಭಿಕ್ಷಕ್ಕೆ ಬಂದವನ ಆ ಬಾವಿ ದಂಡಿ ಮೇಲೆ ಕುಂತ್ಕೊಂಡು ಹೊಡ್ತುಂಬ ಊಟ ಮಾಡಿದ. ತಂಪು ನೀರು ಕುಡ್ದ. ತಂಪು ಗಾಳಿ ಬೇಸಾಕತ್ತಿತ್ತ. ಕಟ್ಟಿ ಮೇಲೆ ಕುಂತ್ಕೊಂಡು ಅವ ಅಂದ, ಏರ್ ಬಿಸಿಲೈತಿ, ತಂಪತ್ತಾದ್ಮೇಲೆ ಮನೆ ಊರು ಬಿಟ್ಟು ಹೋದ್ರ ಅಂತ ತಿಳ್ಕೊಂಡು ಅಲ್ಲೇ ಕಟ್ಟಿ ಮೇಲೆ ಮಕ್ಕೊಂಡ, ಬಾವಿ ಗಿಡದ ಕಟ್ಟಿ ಮ್ಯಾಗ. ಯಾವಾಗ ಮಕ್ಕೊಂಡ ಹೇಳ್ತೇನೆ ನಿಮ್ಗೆ. ಮಕ್ಕೊಂಡ ತಕ್ಷಣ ಅವನ ತಲೆಗೇನು ಕಲ್ಪನೆ ಇತ್ತಲ್ಲ, ಬೇಕಾದ್ರೆ ನೆನಪಿರಲಿ. ನೀವು ರಾತ್ರಿ ಮಕ್ಕೊಳ್ಳೋ ಮುಂತಾಗ ಸಮಯದೊಳಗೆ, ರಾತ್ರಿ ಮಲ್ಕೊಳ್ಳುವಂಥ ಸಮಯದೊಳಗೆ ಯಾವುದನ್ನು ಭಾಳ ಆಲೋಚನೆ ಮಾಡ್ಕೊತ ಮಕ್ಕೊಂತಿರಲ್ಲ, ಅದಕ್ಕೆ ಕನಸು ಬೀಳ್ತೈತಿ. ನೋಡಿರ್ಬೇಕ್ರಿ, ಇವತ್ತು ಪರೀಕ್ಷೆ ಮಾಡಿ ನೋಡ್ರಿ. ನೀವು ಏನಾದರೂ ಒಂದು ಆಲೋಚನೆ ಮಾಡ್ಕೊಂತ ಮಕ್ಕೋರೆ ಬೆಳಗ್ಗೆ ಎದ್ಕೊಳ್ಳಿ ಅದಕ್ಕೆ ಕನಸು ಬಿದ್ದಿರ್ತೈತಿ. ಹಂಗೆ ಇವನು ಏನು ಮಾಡಕತ್ತ ಅಂತಂದ್ರೆ ಅಲ್ಲೇನು ನೋಡಿದ್ನಲ್ಲ, ನೋಡಿದ ನೆನಪಿಟ್ಕೊಂಡು ಅನ್ನ ವಿಚಾರ ಮಾಡ್ಕೊತ ಮಕ್ಕೊಂಡ ತಕ್ಷಣ ಹೇಳ್ತೇನೆ ನಿಮಗೆ, ಇವಂಗೂ ಮದುವೆ ಆತ. ಎಲ್ರಿ? ಎಲ್ಲಿ? ಬಾವಿ ದಂಡಿ ಮ್ಯಾಗ. ಮದುವೆದಂಗೆ ಆತ, ಸಂಸಾರ ಜೀವನ ನಡೆದಂಗೆ ಆತ. ಹೆಂಡತಿ ಗರ್ಭವತಿ ಆದ್ಲ, ಹೆರಿಗೆ ತವ್ರ ಮನೆಗೆ ಹೋದ್ಲ, ಒಂದು ಹಡದ ಬಿಟ್ಲ. ಎಲ್ರಿ? ಬಾವಿ ದಂಡ್ಯಾಗ. ಯಾವಾಗ ಹೆರಿಗಾತ, ಗಂಡು ಕೋಸು ಎತ್ಕೊಂಡಾಕೆ ಬಂದಂಗೆ ಆತ, ಮಗನ ಮುದ್ದಾಡ್ದಂಗೆ ಆತ. ಎಲ್ರಿ? ಎಲ್ಲಿ? ಬಾವಿ ದಂಡೆ ಮ್ಯಾಗ. ಹೊಳ್ಳಿ ಮತ್ತೆ 2ನೇದು ಹೆರಿಗೆ ಹೋದಂಗೆ ಆತ. ಹಿಂಗೆ ಒಂದಲ್ಲ 2 ಅಲ್ಲ 3 ಮಕ್ಕಳನ್ನ ಹಡ್ಕೊಂಡು ಬಂದಂಗೆ ಆತ. 3 ಮಕ್ಕಳನ್ನ ಹಡ್ಕೊಂಡು ಬಂದಾಳ. ಬಗಲಾಗ ಒಂದು ಕೈಯಾಗ 2 ಹಿಂಗೆ ಯಾವಾಗ ಹಿಡ್ಕೊಂಡು ಬಂದಾಳ. ಇವ ಮಕ್ಕೊಂಡ ತಕ್ಷಣ ಆಕೆ ಅಂದ್ಲು, ಅಲ್ರಿ ಇಟ್ಟು ಜಾಗ ಐತಿ, ಇಟ್ಟು ದೊಡ್ಡ ಜಾಗದೊಳಗೆ ನೀವು ಒಬ್ಬರ ಮಕ್ಕೊಂಡು ಮಕ್ಕಳಲ್ಲಿ ಮಲಗಿಸ್ಲಿ, ನಾ ಎಲ್ಲಿ ಮಕ್ಕೊಳ್ಳಿ, ಒಂಚೂರು ಹತ್ತ ಸರ್ರಿ ಅನ್ಲಕ್ಕಿ. ಎಲ್ರಿ? ಎಲ್ಲಿ? ಕನಸ್ನ್ಯಾಗ. ಅವ ಒಂಚೂರು ಸರ್ಕೊಂಡ, 1ನೇ ಮಗ ಮಕ್ಕೊಂಡ, ಇನ್ನೊಂದು ಚೂರು ಸರ್ರಿ ಅನ್ಲಕ್ಕಿ. 2ನೇ ಮಗನ ಮಲಗಿಸಿದ್ಲ. ಎಲ್ರಿ? ಬಾವಿ ದಂಡಿ ಮ್ಯಾಗ. ಇನ್ನೊಂದು ಚೂರು ಸರ್ರಿ 3ನೇ ಮಗನ ಮಲಗಿಸ್ತೀನಿ ಅಂತನ್ಲ. 3ನೇ ಮಗನು ಮಲಗಿಸಿದ್ಲ. ಎಲ್ಲೇ? ಬಾವಿ ದಂಡಿ ಮ್ಯಾಗ. ಆಕೆ ಅಂದ್ಲು, 3 ಮಕ್ಕಳು ಮಕ್ಕೊಂಡವ, ನೀವು ಮಕ್ಕೊಂಡು ಬರ್ತಾನೆ, ನಾ ಎಲ್ಲಿ ಮಕ್ಕಳು, ಇನ್ನೊಂಚೂರು ಅತ್ತ ಸರ್ರಿ ಅಂತ ತಿಳ್ಕೊಂಡು ಅನ್ನೋದು ಅಟ್ಟ ತಡ ಇವ ಸೀದಾ ಬಾವಿಗೆ ಬಿದ್ದಿದ್ದಂತ. ಬಾವಿಯಾಗ ಬಿದ್ದ ತಕ್ಷಣ ಎದ್ದು ನೋಡ್ತಾನೆ, ಹೆಂಡತಿ ಇಲ್ಲ, 3 ಮಕ್ಕಳು ಇಲ್ಲ. ಅವ ಅಂದ, ಮದುವೆ ಆಕೆನ ಮುಂಚೆಕ ಬಾವ್ಯಾಗ ಕೆಡವೈತಿ. ಅದ ಮದುವೆ ಆಕೆನ ಮುಂಚೆಕ ಬಾವ್ಯಾಗ ಕೆಡವೈತಿ, ಮದುವೆ ಆದ ನಂದ ಭಾಳ ಚಲೋ ಬಿಡೋಣ ಅಂತವ. ಯಾಕೆ? ನಮ್ಮ ಕನಸು ಹಿಂಗೆ ಇರ್ತಾವ.